Hi guys, welcome back to my YouTube channel Ramya Yadav 17 and the name is Ramya Agadi. As you guys know, I have changed the name and ಇವಾಗಲೂ ಅದೇ ಥರ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೊಂತಾ ಇದ್ದೀನಿ. ಆ್ಯಂಡ್ ನನಗೆ ಕಾಣಿಸ್ತಾ ಇದ್ದೀನಿ ನಾ ಹುಡುಗಿ ಫೋಟೋ ಶೂಟ್ ಮಾಡ್ತೀನಿ, ರೆಡಿ ಆಗು ಸ್ಯಾರಿ ಹಾಕು ಅಂತ ಹೇಳಿದ್ರು. ಬಟ್ ರೆಡಿ ಆಗಿದ್ಮೇಲೆ ಏನಂದರೆ ಎಸ್ಕೇಪ್ ಆಗ್ತಿದ್ದಾಳೆ ಗೈಸ್. ನಾನು ಮಾಡಲ್ಲ ಅಂತೇಳಿ ಎಲ್ಲ, ಬಿಕಾಸ್ ಹೊರಗಡೆ ಕ್ಲೈಮೇಟ್ ಚೆನ್ನಾಗಿಲ್ಲ, ತುಂಬಾ ಮಳೆ ಬರ್ತಾ ಇದೆ, ಫೋಟೋಸ್ ಚೆನ್ನಾಗಿ ಬರ್ತಾ ಇಲ್ಲ ಆ್ಯಂಡ್ ಟೆರಸ್ ಮೇಲೆ ಹೋಗೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಹೊಸ್ತ ಸನ್ಗ್ಲಾಸ್ ఆడిದ್ದೀನಿ, ఇదే కానిస్తుంది ಅಂತ ಹೇಳಿ ನನಗೆ కామెంట్ ಮಾಡಿ. ఇంకా డ్యాన్స్ చేయడానికి ఆ పిల్ల నన్ను 3 గంటలు టైం తీసుకుంది. ಕನ್ನಡ ನನಗೆ ಗೊತ್ತಾಗ್ತಿಲ್ಲಮ್ಮ. ಒಂದು ಡ್ಯಾನ್ಸ್ ಮಾಡು ಅಂತ ಹೇಳ್ತಿದ್ದಾಳೆ ಗೈಸ್. ನನಗೆ ಡ್ಯಾನ್ಸ್ ಬರಲ್ಲ ಆ್ಯಕ್ಚುಲಿ. ಇಲ್ಲಿ ಬಾರ್ ಅಂತ ಹೇಳಿದ್ರೆ ಸತ್ತೋಗ್ತಿದ್ದಾಳೆ, ಡೈಲಾಗ್ ಮೇಲೆ ಡೈಲಾಗ್ ಆಗ್ತಿದ್ದಾಳೆ. ಅದು ಡೈಲಾಗ್ ಏನು ಗೊತ್ತಾ, 1 ಕೋಟಿ ಕೊಟ್ಟರು ಒಂದು ಸ್ವಲ್ಪ ಕೆಲಸ ಮಾಡಲ್ಲ, ಅದ್ರಲ್ಲಿ ಇದು ಒಂದು ಕೆಲಸ ಅಂತ ಹೇಳ್ತಿದ್ದಾಳೆ ಗೈಸ್. ಬಿಕಾಸ್ ಎಲ್ರಿಗೂ ನಿಮಗೂ ಗೊತ್ತಿರೋದೆಲ್ಲ, ಹುಡುಗಿರು ಎಣ್ಣೆ ಹಚ್ಚಿದ್ರೆ ನೀನು ಎಷ್ಟೇ ಸಾವಿರ ಕೊಡ್ತೀನಿ ಅಂದ್ರು ಒಂದು ಫೋಟೋ ತೆಗೆಸ್ಕೊಳಲ್ಲ, ಹೊರಗಡೆ ಬರಲ್ಲ. ಆ ಕ್ಯಾಟಗಿರಿ ನಮ್ಮ ಹುಡುಗಿದು. ನಾನು ಕೂಡ ಅದೇ ಅನ್ಕೊಳ್ಳಿ. ಅದ್ದಮ್ಮ ಆಟ ನೀರು ಬೇಕಾ ಝಾನ್ಸಿ? ಕಾಣಿಸ್ತಾ ಇದ್ದೀನಿ ಜಾನ್ಸಿ. మంచిగా కనిపిస్తున్నాలే. ಸ್ಯಾರಿ ಅವಳು ಮಾತ್ರ ಉಡ್ಸಿಲ್ಲ ಗೈಸ್, ನಾನೇ ಸ್ಯಾರಿ ಉಟ್ಕೊಂಡಿದ್ದು. ಗೊತ್ತುಂಟಾ ಈ ಸ್ಯಾರಿ ನೇಮ್ ಏನು ಅಂತ ಹೇಳಿ? ಅವಾಗ ನಿಮ್ಗೆ ಗೊತ್ತುಂಟಾ ಈ ಸ್ಯಾರಿ ನೇಮ್ ಅಂತ? ಗೊತ್ತಿಲ್ಲ ಝಾನ್ಸಿ. ಆಲಿಯಾ ಭಟ್ ಸ್ಯಾರಿ ಝಾನ್ಸಿ. ಅವಾಗ ಆಲಿಯಾ ಭಟ್ ಸ್ಯಾರಿ ಹೊಸ್ದಾಗಿ ಬಂದಿತ್ತು ಅಂತ ಹೇಳಿ ನಾನು ಆರ್ಡರ್ ಮಾಡ್ಕೊಂಡು ತಗೊಂಡಿದ್ದೆ ಗೈಸ್. ಹಾಕೊಂಡಿಲ್ಲ ಜಾಸ್ತಿ ತಡಿ, ಒಂದೇ ಒಂದ್ಸರಿ ಅವಾಗ ಯಾವಾಗಲೂ ಹಾಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಅಂಡ್ ನಿಮ್ಮ ಹತ್ರನೂ ಈ ಸ್ಯಾರಿ ಇದೆಯಾ ಇದ್ರೆ ಕಮೆಂಟ್ ಮಾಡಿ. ನಾನು ಸ್ಪೆಕ್ಸ್ ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ ಗೈಸ್. ಫೈನಲಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಸ್ವಲ್ಪ ಹಂಗೆ 1-2 ಫೋಟೋಸ್ ಆದರೂ ಸ್ಯಾರಿ ಉಟ್ಕೊಂಡಿದ್ದಕ್ಕೆ ತೆಗಿಬೇಕಲ್ವಾ ಅಂತ ಹೇಳಿ ಉಟ್ಕೊಂಡ್ಬಿಟ್ಟಿದ್ದೀನಿ. ಸೊ 1-2 ಆದರೂ ಫೋಟೋಸ್ ತಗೋಬೇಕಿಲ್ಲ ಅನ್ನೋ ಮನಸ್ಸು ಅದು ಬಾಧೆ ಆಗ್ಬಿಡುತ್ತೆ ಗೈಸ್ ಮನಸ್ಸಿಗೆ ತುಂಬಾನೇ. ಸೊ ಹೋಗಿ ಮೇಲ್ಗಡೆ ಮುಂದೆ ಒಂದು ಫೋಟೋ ತಕ್ಕೊಂಡು ಬಂದ್ಬಿಡಬೇಕು. ಇದು ಪಿ ಜಿ ಒಳಗಡೆ. ನಾನು ಪಿ ಜಿ ಜಾಸ್ತಿ ದರಿದ್ರು ಹೋಗಿ ನಂಬರ್ 1 ಫುಲ್ ದರಿದ್ರು ಆಗಿದೆ ಬಿಕಾಸ್ ಜಾನ್ಸಿಯಿಂದ. ನೋ, ಬಿಕಾಸ್ ಆಫ್ ರಮ್ಯಾ ಓನ್ಲಿ. ನಾನೇನ್ ಮಾಡಿದೆ, ನಾನು ಕ್ಲೀನ್ ಆಗಿ ನೀಟಾಗಿ ಇಟ್ಕೊಂಡು. అవునవును. ಇಲ್ಲಿ OCD ಕ್ಯಾರೆಕ್ಟರ್ ಯಾರಾದ್ರೂ ಇದ್ದಾರೆ ಅಂದ್ರೆ OCD ಮಾತ್ರమే ತನದ ಅಂತೆ. ಎಂತ ಎಷ್ಟು ನೀಟಾಗಿ ಇರ್ತೀನಿ ಗೊತ್ತಾ ಗೈಸ್ ನಾನು. ಬೇಕಿದ್ರೆ ಬಂದು ಚೆಕ್ ಮಾಡಿ, ಯಾವ್ದಾದ್ರು ವಿಡಿಯೋ ಶೂಟ್ ಅಲ್ಲಿ ನೋಡಿ. ನಾನು ಬೆಡ್ಡು ನಾನೇ ಅಂದ್ರೆ ನನಗೆ ನಾನೇ ಹತ್ರ ಕ್ಲೀನ್ చూడాల సామాన్లు, ఆ ముందు చూడాల బాక్సులు. గైస్ ನಾನು ತಲೆ ಮೇಲೆ ಇಟ್ಕೊಳ್ಳ పీజీ ఓనర్స్ నీకు పెట్టుకోవాలమ్మా. ಕಬೋರ್ಡ್ ಅಲ್ಲಿ ಆಗ್ತಾ ಇಲ್ಲ ಗೈಸ್ ನನ್ನ ಲಗೇಜ್. దానికి అన్ని డ్రెస్సులు వండుకొని ఇంకా డ్రెస్సులు లేవని తన్నులు తింటుంది వాళ్ళమ్మ వాళ్ళతో. ಕನ್ನಡ ನನ್ನ ಚಾಕ್ ಏನೇ ಮಾತಾಡೋದಿದ್ರು ಗೈಸ್ ಹೇಗೆ ಕಾಣಿಸ್ತಾ ಇದ್ದೀನಿ. ಮತ್ತೆ ಒಂದೊಂದು ಫೋರ್ಸ್ ಕೊಟ್ಬಿಡ್ತೀನಿ ನೋಡಿ, ಹೇಳ್ಬಿಡಿ. ಅಯ್ಯಯ್ಯೋ ಹಿಂಗೆ ಕಾಣಿಸ್ತಾ ಇದ್ದೀನಿ ಗೈಸ್. ನಮ್ಮ ಮನೆಗೆ ಇಲ್ಲ, ನಮ್ಮಮ್ಮ ಹೊತ್ತಂದ್ರೆ ಉಗಿಯುತ್ತೆ. ಆ ವಿಷಯ ಏನಂತೇಳಿ ನಾನು ಆಮೇಲಿಂದ ಹೇಳ್ತೀನಿ ನಿಮಗೆ. ಬಾಯ್ ಫೋಟೋ ಶೂಟ್ ಮಾಡಿಕೊಂಡು ಆಮೇಲಿಂದ ಏನಿಲ್ಲ ಗೈಸ್. ಇವತ್ತು ಇಷ್ಟೇ, ಬೆಳಗ್ಗೆಯಿಂದ 11 ಗಂಟೆಗೆ ಎದ್ದು ಟಿಫನ್ ಮಾಡಿಲ್ಲ, ಸ್ವಲ್ಪ ಬಾರೋ ಮಸಾಲ ಮಾಡ್ಕೊಂಡು ತಿಂದ್ಬಿಟ್ಟು ಇಬ್ರು ಮಧ್ಯಾಹ್ನ ಬಿರಿಯಾನಿ ಇಕ್ಕಿದ್ರೆ ಅದು ತಿಂದಿಲ್ಲ. ಆ್ಯಕ್ಚುಲಿ ಹಂಗೆ ಇದೆ ಬಾಕ್ಸಲ್ಲಿ, ಸ್ವಲ್ಪ 1-2 ಸ್ಪೂನ್ ತಿಂದು ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಇನ್ನೇನಿದೆ, ಆಮೇಲಿಂದ ಬಿರಿಯಾನಿ ತಿಂದ್ಬಿಟ್ಟು ಅಷ್ಟೊತ್ತಿಗೆ 3 ಗಂಟೆ ಆಗುತ್ತೋ. ಆದಮೇಲೆ ಸ್ವಲ್ಪ ರೆಡಿ ಆದರೆ ಮಳೆ ಬರ್ತಿದೆ. ప్రెజెంట్ నేనేం పర్మనెంట్గా ఏం చెప్పలేదు కరెంట్ షీట్ మై అసిస్టెంట్. బట్ తను మాత్రం అన్నయ్య ఝాన్సీ ಗೈಸ್ ಎಷ್ಟು ಭಯ ಬೀಳ್ತದೆ ಗೊತ್ತಾ ವಿಡಿಯೋಲಿ ಬರೋಕ್ಕೆ. ಬಿಕಾಸ್ ನಮ್ಮ ಹುಡುಗಿ ಆಯಿಲ್ ಇಟ್ಟಿದೆ ಗೈಸ್. ಬಾಯ್ ಗೈಸ್, ಮತ್ತೆ ಸಿಗ್ತೀನಿ. ಎಸ್ ಗೈಸ್, ಈಗ ಕಾಣಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಯಾವುದೋ ಒಂದು ಶೂಟ್ ಇದೆ, ಹೋಗಿ ಮಾಡಬೇಕು.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು. ವ್ಯೂಸ್ ಏನೋ ತುಂಬ ಚೆನ್ನಾಗಿ ಬರ್ತಿದೆ, ಬಟ್ ಆ್ಯಕ್ಚುಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಸಬ್ಸ್ಕ್ರೈಬ್ ಟು ರಮ್ಯಾ ಅಗಲಿ ಚಾನಲ್. ದಟ್ ID ರಮ್ಯಾ ಯಾದವ್ 17. ಆ್ಯಂಡ್ ಹೇಗೆ ಕಾಣಿಸ್ತೀನೋ ಮರೀದೆ ಕಮೆಂಟ್ ಮಾಡಿ. ಆ್ಯಂಡ್ ಸನ್ ಗ್ಲಾಸಸ್ ಹೇಗಿದೆ, ನಂಗೆ ಸೂಟ್ ಆಗ್ತಿದೆಯಾ? ಹಂಗೆ ಏನು ಮಾಡಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಬಾಯ್ ಬಾಯ್, ಮತ್ತೆ ಸಿಗ್ತೀನಿ.